ನನ್ನ ಹೆಸರು ಪರಮೇಶ್ ಅಂತೇಳ್ಬಿಟ್ಟು ಕ್ಯಾತನಬೀಡು ಲೆಕ್ಕಿ ಹೋಬಳಿ ಚಿಕ್ಕಮಗಳೂರು ತಾಲೂಕು. ನಾವು ಇಲ್ಲಿ ವರ್ಷ ಜಾತ್ರೆ ಅಂತೇಳ್ಬಿಟ್ಟು ಪ್ರತಿಯೊಂದು ಇದು ಮಾಡ್ಕೊಂಡು ಮಾಡ್ತಿದ್ದೀವಿ. ಫಸ್ಟ್ ಹಿಂದೆ ನಮ್ಮ ಹಿರಿಯರ ಕಾಲದಲ್ಲಿ ಪುಕ್ಷಮ್ಮಣ್ಣ ಅಂತೇಳ್ಬಿಟ್ಟು ಯಜಮಾನರು ಅವರು ಇದು ಮಾಡ್ತಾಯಿದ್ರು. ಅವರು ಮಾಡ್ತಾ ಇದ್ದಾಗ ಎಲ್ಲರೂ ಸ್ಪಂದಿಸಿ ಎಲ್ಲ ಇದು ಮಾಡ್ತಾಯಿದ್ರು. ಅವಾಗ ಅಂತಂದರೆ ನಾಟಕ ಇತ್ಯಾದಿ ಇದನ್ನೆಲ್ಲ ಮಾಡ್ತಿದ್ರು. ಇವಾಗೇನು ಹುಡುಗರೆಲ್ಲ ನಾಟಕ ಅದೆಲ್ಲ ಬಿಟ್ಬಿಟ್ಟು ಇವಾಗ ಏನು ಮಾಡಿದ್ದಾರೆ, ಈಗ ಆರ್ಕೆಸ್ಟ್ರಾ ಅದು ಇದು ಅಂತ ಮಾಡ್ತಾರೆ. ಈ ಒಂದು ಇದರಲ್ಲಿ ಈಗ ಹುಡುಗರೆಲ್ಲ ಸೇರ್ಕೊಂಬಿಟ್ಟು ಹುಡುಗರು ಮಾತು ಕೇಳಲ್ವಲ್ಲ ಅಂತೇಳ್ಬಿಟ್ಟು ಒಂದು ಕಮಿಟಿ ಮಾಡಿ ಒಂದು 16-17 ಜನ ಕಮಿಟಿ ಮಾಡಿದ್ದಾರೆ. ಆ ಸದಸ್ಯರುಗಳಿಗೆಲ್ಲ ಕರೆಸಿಬಿಟ್ಟು ಮೀಟಿಂಗ್ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ಕೆಲಸ ಇಂಥ ಕೆಲಸ ಮಾಡ್ರಪ್ಪ, ಹೂ ನರೋದು ಒಬ್ಬರಿಗೆ, ಆಮೇಲೆ ದೇವ್ರು ಕರ್ಕೊಬರೋದು ಒಬ್ಬರಿಗೆ, ಆ ಥರ ಒಂದು ಇತಿಹಾಸದಲ್ಲಿ ಪ್ರತಿಯೊಂದನ್ನು ಕರೆಕ್ಟಾಗಿ ಒಬ್ಬೊಬ್ಬರೇ ನೇಮಿಸ್ಕೊಂಡು ಕೆಲಸ ಮಾಡ್ತಾರೆ ಒಗ್ಗಟ್ಟಲ್ಲಿ. ನಮ್ಮೂರಲ್ಲಿ ಈಗ ಕುರುಬಾಸುಗಳಿದ್ದಾರೆ, ಅವ್ರೂ ಅಷ್ಟೇ ನಾವು ದೇವ್ರು ಕರ್ಕೊಬರ್ತೀವಿ, ನೀವು ಕಳಿಸ್ಬರ್ರಿ ಅಂತೇಳ್ಬಿಟ್ಟು ಅವರು ಅಷ್ಟು ಸ್ಪಂದಿಸ್ತಾರೆ. ಪ್ರತಿಯೊಂದು ಯಾವುದೇ ಒಂದು ಇದನ್ನಾದರೂ ಯಾವುದೂ ಗಲಾಟೆ ಇಲ್ದರೆ ಅಷ್ಟು ಅಚ್ಚುಕಟ್ಟಾಗಿ ಹಬ್ಬ ಹುಣ್ಣಿಮೆ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಇದೊಂದು ಜಾತ್ರೆ ಅಂತಂದರೆ ಇತಿಹಾಸದಿಂದಲೂ ನಡ್ಕೊಂಬಂದಿದೆ. ಆ ಥರ ಒಂದು ಕರಿಯಮ್ಮನ ಜಾತ್ರೆ ಅಂತೇಳ್ಬಿಟ್ಟು ಮಾಡ್ತಾರೆ. ಆಮೇಲೆ ನಮ್ಮ ಸೋಮೇಶ್ವರ ದೇವರು ಅಂತಂದರೆ ಈ ಊರೊಳಗಡೆ ಇರೋದು, ಪ್ರತಿಯೊಂದು ದೇವ್ರನ್ನೂ ಕರ್ಕೊಂಬಂದರೆ ಇಲ್ಲೇ ಗದ್ದಿಗೆ ಮಾಡ್ತಾರೆ, ಆಮೇಲೆ ಎಲ್ಲ ಮಾಡ್ತಾರೆ. ಫಸ್ಟಿಗೆ ಮಾಮೂಲಿ ಹಳೆ ದೇವರಾಗಿತ್ತು, ಅದನ್ನೆಲ್ಲ ಪೂರ್ತಿ ಅಳಿಸಿಬಿಟ್ಟು ನಾವು ಈಗ ಒಂದು ಸ್ವಲ್ಪ ಇದು ಸಂಘ ಮಾಡ್ಕೊಬಿಟ್ಟು ಹುಡುಗರೆಲ್ಲ ದುಡ್ಡು ಹಾಕಿಬಿಟ್ಟು ಪ್ರತಿಯೊಬ್ಬರನ್ನೂ ಚೀಟಿ ಬೆಳೆಸಿ ಆ ದುಡ್ಡಲ್ಲಿ ಸುಮ್ಮನೆ ಇದು ಮಾಡೋದು ಬೇಡ, ನಿಧಾನಕ್ಕೆ ದೇವಸ್ಥಾನ ಕಟ್ಟಿರಾಗುತ್ತೆ ಅಂತೇಳ್ಬಿಟ್ಟು ಆ ಉದ್ದೇಶದಲ್ಲಿ ದುಡ್ಡನ್ನು ಇರೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡಿದ್ವಿ, ಈ ಒಂದು ಪರಂಬಾಳೆ ಇದೆಲ್ಲ ಭಿನ್ನವಾಗಿತ್ತು.